ಧನ್ಯವಾದಗಳು. ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಬೆಂಗಳೂರು ರಾಜ್ಯ ಮಟ್ಟದ ಐತಿಹಾಸಿಕ ಶೈಕ್ಷಣಿಕ ಸಮ್ಮೇಳನ ಸುದೀರ್ಘ 55 ವಸಂತಗಳನ್ನು ಪೂರೈಸಿರುವ ಈ ರಾಜ್ಯದ ಶಿಕ್ಷಕರ ಸಂಘಟನೆಯ ಸುವರ್ಣ ಮಹೋತ್ಸವ. ನಮಗೆ ಒಂದಿಷ್ಟು ಸಹಾಯವನ್ನು ಮಾಡಿರ್ತಕ್ಕಂಥವರನ್ನ ಅತ್ಯಂತ ಪ್ರಾಮಾಣಿಕವಾಗಿ ಸ್ಮರಿಸುವ ಧನ್ಯತಾ ಸಮಾರಂಭ. ಗುರು ಪರಂಪರೆಗೆ ನಾಂದಿಯನ್ನು ಹಾಡಿರುವ ಗುರುಗಳನ್ನು ಸ್ಮರಿಸುವ ಗುರುವಂದನಾ ಕಾರ್ಯಕ್ರಮ. ಈ ಎಲ್ಲ ಕಾರ್ಯಕ್ರಮಗಳನ್ನ ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿದ ಈ ನಾಡಿನ ಜನಪ್ರಿಯ ಮುಖ್ಯಮಂತ್ರಿಗಳು ಕರ್ನಾಟಕದಲ್ಲಿ ಸರ್ಕಾರಿ ಶಾಲೆಗಳು ಉಳಿಬೇಕು, ಬೆಳಿಬೇಕು ಅಂತಕ್ಕಂಥ ಕನಸನ್ನು ಹೊಂದಿರುವ ಕನ್ನಡ ಕಾವಲು ಸಮಿತಿಯ ಅಧ್ಯಕ್ಷರಾಗಿ ರಾಜಕೀಯ ಜೀವನವನ್ನು ಪ್ರಾರಂಭಿಸಿ ಇವತ್ತು ರಾಜ್ಯದ ಸರ್ಕಾರಿ ಶಾಲೆಗಳಿಗೆ ಉಚಿತ ವಿದ್ಯುತ್ತನ್ನು ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ಕೊಟ್ಟಿರತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯನವರೇ. ಸಂಘಟನೆ ಅಂದ್ರೆ ಒಂದು ದೊಡ್ಡ ಶಕ್ತಿ, ಕ್ರಿಯಾಶೀಲವಾಗಿರಬೇಕು. ಸಮಸ್ಯೆಗಳು ಬಂದಾಗ ರಾಜ್ಯದ ಶಿಕ್ಷಕರ ಸಂಘಟನೆ ನಿಮ್ಮ ಪ್ರೇರಣೆಯನ್ನು ಪಡೆದುಕೊಂಡಿದೆ. ಹಲವಾರು ಜನ ತಂತ್ರಗಳ ಮಾಡಿದರೂ ಕೂಡ ಈ ಸಂಘವನ್ನು ಗಟ್ಟಿಯಾಗಿ ಕಟ್ಟೋದಕ್ಕೆ ಅದು ಡಿ.ಕೆ. ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಗಳು, ನಿಮ್ಮ ಸಂಘಟನೆಯ ಶಕ್ತಿ ಸಂಘಕ್ಕೆ ಪ್ರೇರಣೆ ಅಂತ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ.ಕೆ. ಶಿವಕುಮಾರ್ ಸಾಹೇಬ್ರೆ, ವೇದಿಕೆ ಮೇಲೆ ಉಪಸ್ಥಿತರಿರ್ತಕ್ಕಂಥ ಕರ್ನಾಟಕ ಸರ್ಕಾರದ ಸನ್ಮಾನ್ಯ ಶಿಕ್ಷಣ ಸಚಿವರು, ಬಹುಶಃ ಅವರನ್ನು ಎಷ್ಟು ಪ್ರಾಮಾಣಿಕವಾಗಿ ಸ್ಮರಿಸಿದರು ಕಳೆದನೆ. 8 ವರ್ಷಗಳ ಈ ರಾಜ್ಯದ ಶಿಕ್ಷಕರ ಸುದೀರ್ಘ ಸಮಸ್ಯೆಯನ್ನು ಬಗೆಹರಿಸಿ ರಾಜ್ಯದ ಯಾವುದೇ ಇಲಾಖೆಯಲ್ಲಿ ಒಮ್ಮೆ ಹಿಂಬಡ್ತಿ ನೀಡಿದಿರ ಅದನ್ನು ವಾಪಸ್ ತೆಗೆದುಕೊಂಡಿರ್ತಕ್ಕಂಥ ಉದಾಹರಣೆ ಇಲ್ಲ. ಅದು ತೆಗೆದುಕೊಂಡಿರ್ತಕ್ಕಂಥದ್ದು ಕೇವಲ ನಿಮ್ಮ ನೇತೃತ್ವದ ಸರ್ಕಾರ. ಅದು ಸಿದ್ದರಾಮಯ್ಯ, ಡಿ.ಕೆ. ಶಿವಕುಮಾರ್, ಮಧು ಬಂಗಾರಪ್ಪನವರ ಸರ್ಕಾರ ಅಂತ ಐತಿಹಾಸಿಕ ತೀರ್ಮಾನವನ್ನು ಮಾಡಿರ್ತಕ್ಕಂಥ ಸನ್ಮಾನ್ಯ ಮಧು ಬಂಗಾರಪ್ಪ ಸಾಹೇಬ್ರೆ, ವೇದಿಕೆ ಮೇಲೆ ಉಪಸ್ಥಿತರಿರ್ತಕ್ಕಂಥ ಈ ರಾಜ್ಯದ ಶಿಕ್ಷಕರ ಶಕ್ತಿ, ಶಿಕ್ಷಕರ ಸಂಘಟನೆಯ ಶಕ್ತಿ. ಬಹುಶಃ ಸೈನಿಕರು ಈ ದೇಶವನ್ನ ರಕ್ಷಣೆ ಮಾಡಿದ್ರ ರಾಜ್ಯದ ಮೂಲೆ ಮೂಲೆಯಿಂದ ಸಮಸ್ಯೆಗಳನ್ನು ಹೊತ್ತು ಬರುವ ಶಿಕ್ಷಕರನ್ನ ರಕ್ಷಣೆ ಮಾಡೋರು ಹೆಸರಿಗೆ ಪುಟ್ಟಣ್ಣ, ಶಿಕ್ಷಕರ ದೊಡ್ಡಣ್ಣ, ಅವರೇ ಶಿಕ್ಷಕರ ಸೈನಿಕ. ಅದು ಸನ್ಮಾನ ಪುಟ್ಟಣ್ಣವರೇ. ರಾಜ್ಯದ ವಿಧಾನ ಪರಿಷತ್ತಿನ ಇತಿಹಾಸದಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕರೊಬ್ಬರು ವಿಧಾನ ಪರಿಷತ್ತಿನ ಸದಸ್ಯರಾಗಿ ಆಯ್ಕೆಯಾಗಿದ್ದು ಸರ್ಕಾರಿ ಪ್ರಾಥಮಿಕ ಶಾಲಾ ಶಿಕ್ಷಕರು. ಬಹುಶಃ ಬೇರೆ ಬೇರೆ ಖಾಸಗಿ ಶಾಲಾ ಶಿಕ್ಷಕರು ಆಯ್ಕೆಯಾಗಿದ್ದಾರೆ. ಸರ್ಕಾರಿ ಪ್ರಾಥಮಿಕ ಶಾಲಾ ಶಿಕ್ಷಕರು ರಾಜ್ಯದ ವಿಧಾನ ಪರಿಷತ್ತಿನ ಸದಸ್ಯರಾಗಿ ಶಿಕ್ಷಕರ ಸಂಘಟನೆ ಬೆನ್ನೆಲುಬಾಗಿರ್ತಕ್ಕಂಥ ಪ್ರೀತಿ ಅಣ್ಣನವರಾದ ರಾಮೋಜಿಗೌಡ ಅಣ್ಣನವರೇ, ವೇದಿಕೆ ಮೇಲೆ ಇರ್ತಕ್ಕಂಥ ಸಾಹಿತಿಗಳು, ಹೋರಾಟಗಾರರು, ಸಾಮಾಜಿಕ ಚಿಂತಕರು, ನಮ್ಮ ಹೋರಾಟದ ಜೊತೆ ಸದನಿರ್ತಕ್ಕಂಥ ಸನ್ಮಾನ್ಯ ಬರಗೂರು ಸಾಹೇಬರು, ರಾಮಚಂದ್ರಪ್ಪ ಸಾಹೇಬರು ನಮ್ಮ ಜೊತೆಗಿದ್ದಾರೆ. ಜೊತೆಗೆ ನಮ್ಮ ಸಂಘಟನೆಯ ಅತ್ಯಂತ ಹಿರಿಯ ನಾಯಕರಾಗಿರ್ತಕ್ಕಂಥ, ಈ ಸಂಘಟನೆಗೆ ಶಕ್ತಿಯನ್ನು ತುಂಬಿರ್ತಕ್ಕಂಥ ಸನ್ಮಾನ್ಯ ಬಸವರಾಜ್ ಗುರಿಕಾರ್ ಸಾಹೇಬ್ರೆ, ಸಂಘಟನೆಯ ನಿಕಟಪೂರ್ವ ಅಧ್ಯಕ್ಷರು, ಹಿರಿಯರು, ಮಾರ್ಗದರ್ಶಕರಾದ ನಾರಾಯಣ ಸ್ವಾಮಿ ಸಾಹೇಬ್ರೆ, ನಮ್ಮ ಚಲುವರಾಯ ಸ್ವಾಮಿ ಅವರು ಇವತ್ತು ಉಪಸ್ಥಿತರಿಲ್ಲ. ಬಹುಶಃ ನಮ್ಮ ಸಂಘಟನೆಗೆ ನಿರಂತರವಾಗಿ ಶಕ್ತಿಯನ್ನು ತುಂಬಿ ನಮ್ಮೆಲ್ಲ ಹೋರಾಟಕ್ಕೆ, ಅದು NPS ಹೋರಾಟ ಇರಬಹುದು, ಬೇರೆ ಬೇರೆ ಎಲ್ಲ ಹೋರಾಟಕ್ಕೆ ಶಕ್ತಿಯನ್ನು ತುಂಬಿರ್ತಕ್ಕಂಥವ್ರು ಚಲುವರಾಯ ಸ್ವಾಮಿರು. ಅವರ ಪುತ್ರರು ಇವತ್ತು ನಮ್ಮ ಜೊತೆ ವೇದಿಕೆ ಮೇಲೆ ಇದ್ದಾರೆ. ಅವರನ್ನು ಕೂಡ ಅತ್ಯಂತ ಆತ್ಮೀಯವಾಗಿ ಸ್ಮರಿಸ್ತಾ, ವೇದಿಕೆ ಮೇಲೆ ಇರ್ತಕ್ಕಂಥ ನೌಕರ ಸಂಘದ ಕೋಶಾಧ್ಯಕ್ಷರಾದ ಶಿವರುದ್ರಯ್ಯನವರೇ, ನಮ್ಮ ಕೃಷ್ಣೇಗೌಡರೇ, ಮಲ್ಲಿಕಾರ್ಜುನ್ ಅವರೇ, ನಾಗಭೂಷಣ್ ಅವರೇ, ನಾಸಿರ್ ಹುಸೇನ್ ಅವರೇ, ನಮ್ಮ ಸಂಘದ ಗೌರವಾಧ್ಯಕ್ಷರು ಹಿರಿಯರಾದ ನಾಗೇಶನ್ ಅವರೇ, ನಮ್ಮ ಸಂಘದ ಪದಾಧಿಕಾರಿಗಳಾದ ಚೇತನ್ ಅವರೇ, ಜೊತೆಗೆ ನಮ್ಮ ಸಂಘದ ಎಲ್ಲ ಉಪಾಧ್ಯಕ್ಷರೇ, ಪದಾಧಿಕಾರಿಗಳೇ, ವೇದಿಕೆ ಮೇಲೆ ಇರ್ತಕ್ಕಂಥ ಗೌರವಾನ್ವಿತ ಜಿಲ್ಲಾ ಅಧ್ಯಕ್ಷರೇ, ಕಾರ್ಯದರ್ಶಿಗಳೇ, ಪ್ರಶಸ್ತಿಗೆ ಭಾಜನರಾಗಿರ್ತಕ್ಕಂಥ ಪೂಜ್ಯ ಗುರುಗಳೇ, ಗುರುಮಾತೆಯರೇ, ಆತ್ಮೀಯರೇ, ಬಹುಶಃ ರಾಜ್ಯದ ಶಿಕ್ಷಕರ ಸಂಘಟನೆ ಇವತ್ತೊಂದು ಐತಿಹಾಸಿಕ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿದೆ. ಬಹುಶಃ ನಾವು ಮಾನ್ಯ ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ, ಶಿಕ್ಷಣ ಸಚಿವರಿಗೆ ತುಂಬು ಹೃದಯದ ಅಭಿನಂದನೆಗಳನ್ನ, ಕೃತಜ್ಞತೆಗಳನ್ನು ಸಲ್ಲಿಸಲಿಕ್ಕೆ ಈ ಕಾರ್ಯಕ್ರಮವನ್ನು ಏರ್ಪಾಡು ಮಾಡಿದ್ದೀವಿ. ಯಾಕೆ ಅಂದ್ರೆ ನಮ್ಗೆ ಗೊತ್ತಿದೆ, 6ನೇ ತಾರೀಕಿಗೆ ತಾವು ಬಜೆಟ್ ಅನ್ನು ಮಂಡಿಸ್ತಾ ಇದ್ದೇವೆ.
ಕರ್ನಾಟಕದ ಇತಿಹಾಸದಲ್ಲಿ ಅತಿ ಹೆಚ್ಚು ಬಜೆಟ್ ಅನ್ನು ಮಂಡಿಸತಕ್ಕಂಥ ದಾಖಲೆ ಸಿದ್ದರಾಮಯ್ಯ ಅವರಿಗೆ ಹೋಗ್ತಾ ಇದೆ. ಅತಿ ಹೆಚ್ಚು ಅಧಿಕಾರವನ್ನು ನಡೆಸಿರ್ತಕ್ಕಂಥ ಒಂದು ದಾಖಲೆ ನಿಮ್ಮದಾಗಿದೆ. ಎಷ್ಟು ತಾವು ಒತ್ತಡದಲ್ಲಿದ್ದೀರಿ ನನಗೆ ಗೊತ್ತಿದೆ. ಬಹುಶಃ ಇವತ್ತು ಇಷ್ಟು ಲಕ್ಷಾಂತರ ಜನ ಸೇರ್ತಾರೆ ಸರ್. ನೀವು ಬರಬೇಕು ಅಂದಾಗ ಒಂದು 3 ದಿನಗಳ ಹಿಂದೆ ಹೋಗಿದ್ದೆ ನಾನು. 1 ತಿಂಗಳ ಮೊದಲೇ ಅವ್ರು ಟೈಮ್ ಕೊಟ್ಟಿದ್ರು. ಈಗ ಬರಕ್ ಆಗೋದಿಲ್ಲಪ್ಪ, ದಯಮಾಡಿ 6ನೇ ತಾರೀಕಿಗೆ ಇಡಪ್ಪ, ನಾನು ಬಜೆಟ್ ಒತ್ತಡದಲ್ಲಿ ಇದ್ದ ಅಂದಾಗ ನಾನು ಪುಟ್ಟನವ್ರು 5 ಗಂಟೆ ಕಾಯ್ದಿದ್ದೆ ಕೃಷ್ಣಾದಲ್ಲಿ. ನಿರಂತರ ಬಜೆಟ್ ಸಭೆಗಳು. ನಾನು ಒಂದು ಕ್ಷಣ ಅವ್ರು ಹೇಳೋಣ ಆಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟೆ. ಸರ್ ನನ್ನ ಲೈಫೇ ಕೊಲ್ಯಾಪ್ಸ್ ಆಗಿಬಿಡ್ತಂದ್ರಿ, ನಮ್ಮ ಸಂಘಟನೆ ಆಳಕ್ಕೈತೆ ಅಂದಾಗ ಬಹುಶಃ ಅವರಿಗೆ ನಮ್ಮ ಪುಟ್ಟನವ್ರು ಅಂದ್ರು, ಇಲ್ಲ ಸರ್ ನೀವು ಬರಬೇಕು, ಅವ್ನ ಜೀವನ ಹಾಳಾಗಿ ಹೋಗ್ಬಿಡ್ತೈತೆ ಅಂದ್ರು. ಸರ್ ಇದು ನನ್ನ ಜೀವನ ಅಲ್ಲ. ತಾವು ಮುಖ್ಯಮಂತ್ರಿ ಆಗ್ಲಿಕ್ಕೆ ನನಗೆ ಗೊತ್ತಿದೆ. ಬಹಳಷ್ಟು ತಮ್ಮ ಭಾಷಣಗಳನ್ನ ನಮ್ಮ ರಾಜ್ಯದ ಶಿಕ್ಷಕರು ಕೇಳಿದ್ದಾರೆ. ನಾನು ಮುಖ್ಯಮಂತ್ರಿ ಆಗ್ಲಿಕ್ಕೆ ನನ್ನ ರಾಜಪ್ಪ ಬೆಸ್ಟ್ ಕಾರಣ ಅಂತೇಳಿ ನಿಮ್ ರಾಜಪ್ಪನವರ ಇತಿಹಾಸವನ್ನ ಇಡೀ ರಾಜ್ಯದ ಶಿಕ್ಷಕರು ಬಹುಶಃ ಪ್ರತಿಯೊಬ್ಬ ಲಕ್ಷಾಂತರ ಜನ ರಾಜಪ್ಪರು ಇವತ್ತು ನಿಮ್ಮಿಂದ ಅದ್ಭುತವಾದ ಮಾತುಗಳನ್ನು ಕೇಳಲಿಕ್ಕೆ ನಾವು ಇವತ್ತು ಇಲ್ಲಿ ಕುಂತಿದ್ದೀವಿ ಸರ್. ಎಷ್ಟೊಂದು ತಾವು ಸರ್ಕಾರಿ ಶಾಲೆಗಳ ಬಗ್ಗೆ ಎಷ್ಟು ಕಳಕಳಿ ಇಟ್ಕೊಂಡಿದ್ದೀರಿ ಅಂತಂದ್ರ ಎಷ್ಟು ಅದ್ಭುತವಾದ ಕೆಲಸಗಳನ್ನು ನೀವು ಡಿ.ಕೆ. ಶಿವಕುಮಾರ್ ಅವರು, ಮಧು ಬಂಗಾರಪ್ಪನವರು ಮಾಡಿಕೊಟ್ಟಿದೆ. ಬಹುಶಃ ನಾನು ಒಂದು ಇನ್ಸಿಡೆಂಟ್ ಅನ್ನ ಈ ವೇದಿಕೆ ಮೂಲಕ ನೆನಪಿಸಿಕೊಳ್ಳಲೇಬೇಕು. ನಾವು 2023 ನವೆಂಬರ್ 1 ರಾಜ್ಯೋತ್ಸವದ ಕಾರ್ಯಕ್ರಮ ಗಂಟೀರವ ಸ್ಟುಡಿಯೋದಲ್ಲಿ ಆ ಕಾರ್ಯಕ್ರಮ ನಡೀತಿದ್ರೆ ನಿಮ್ಗೆ ಹೇಳಲಿಕ್ಕೆ ಬಯಸ್ತೇನೆ. ಡಿ.ಕೆ. ಶಿವಕುಮಾರ್ ಸಾಹೇಬರು ಇದ್ರು, ಮಧು ಬಂಗಾರಪ್ಪನವರು ಇದ್ರು, ಸನ್ಮಾನ್ಯ ಮುಖ್ಯಮಂತ್ರಿಗಳು ಇದ್ರು. ನಾನು ಮಧು ಬಂಗಾರಪ್ಪ ಸಾಹೇಬರು ಭಾಷಣ ಮಾಡ್ಲಿಕ್ಕೆ ಹೋದ್ರು. ನಿಮ್ಗೆ ಹೇಳ್ತೀನಿ, ಭಾಷಣ ಮುಗಿಸಿ ಬಂದ್ರು. ನನ್ನ ಹತ್ರ ಯಾವುದೋ ಹಾಳಿ ಇರಲಿಲ್ಲ. ಒಂದು ಹಾಳಿ ಮಧು ಬಂಗಾರಪ್ಪ ಸಾಹೇಬರು ಭಾಷಣ ಇಸ್ಕೊಂಡೆ. ನಾನು ಇಸ್ಕೊಂಡು ಅದರಲ್ಲಿ ಬರ್ದೆ, ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರೆ ಅಂತ ಬರ್ದು, ಕನ್ನಡ ಕಾವಲು ಸಮಿತಿ ಅಧ್ಯಕ್ಷರಾಗಿ ತಾವು ರಾಜಕೀಯ ಜೀವನ ಪ್ರಾರಂಭ ಮಾಡಿದ್ದೀರಿ. ತಾವು ಗ್ಯಾರಂಟಿಗಳನ್ನು ಕೊಟ್ಟಿದ್ದೀರಿ ಇವತ್ತು ರಾಜ್ಯದಲ್ಲಿ. ಬಹುಶಃ ನೀವು ಕೊಟ್ಟಿರ್ತಕ್ಕಂಥ ಒಂದು ಗ್ಯಾರಂಟಿ ಸರ್, ನೇರವಾಗಿ ನಮ್ಮ ಟೀಚರ್ಸ್ಗೂ ಹೆಣ್ಮಕ್ಳಿಗೆ ಅನುಕೂಲ ಆಗತೈತಿ. ಆಧಾರ್ ಕಾರ್ಡ್ ತಗೊಂಡು ಎಲ್ಲರೂ ಮುಂಜಾನೆ ಶಾಲೆಗೆ ಹಾಕಿಬಿಡ್ತಾರೆ. ಎಲ್ಲರೂ ಫ್ರೀ ಬಸ್ನಾಗ ಹೋಗಿರಲಿಲ್ಲ. ಬಹುಶಃ ಆ ಸಂದರ್ಭದಲ್ಲಿ ನಾನು ಹೇಳಿದೆ ಸರ್, ತಾವು ಮನೆ ಮನೆಗೆ 200 ಯೂನಿಟ್ ಫ್ರೀ ಕರೆಂಟ್ ಕೊಡ್ತಾ ಇದ್ದೀರಿ. ಬಹುಶಃ ಸರ್ಕಾರಿ ಶಾಲೆಗಳಲ್ಲಿ ಅವತ್ತು ನಾವು ಹೇಳ್ತಾ ಇದ್ದೀರಿ ಏನಂತ ಹೇಳ್ತೀರಿ ಅಂತಂದ್ರೆ ಮನವಿಯನ್ನು ಕೂಡ ಮಾಡಿದ್ದಾರೆ. ಸರ್ಕಾರಿ ಶಾಲೆಗಳಲ್ಲಿ ಉಚಿತ ವಿದ್ಯುತ್ ಮತ್ತು ಕುಡಿಯುವ ನೀರನ್ನು ಕೊಡಬೇಕು ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಆ ಒತ್ತಾಯವನ್ನು ಮಾಡಿದ್ದಾರೆ. ನಾನು ಇವತ್ತು ಘೋಷಣೆ ಮಾಡ್ತಾ ಇದ್ದೀನಿ, ಎಲ್ಲ ಸರ್ಕಾರಿ ಶಾಲೆಗಳಲ್ಲಿ ಇಂದಿನಿಂದ ಫ್ರೀಯಾಗಿ ಉಚಿತವಾಗಿ ವಿದ್ಯುತ್ ಮತ್ತು ಕುಡಿಯುವ ನೀರನ್ನು ಕೊಡುತ್ತೇವೆ ಅಂತಕ್ಕಂಥ ವಾಕ್ಯವನ್ನು ಸಿದ್ದರಾಮಯ್ಯನವರ ಮಾತುಗಳು ನವೆಂಬರ್ 1, 2023 ನಿಮಗೆ ಗೊತ್ತಿರಲಿ, ವರ್ಷಕ್ಕೆ 27 ಕೋಟಿ ರೂಪಾಯಿಗಳು ಸರ್ಕಾರಿ ಶಾಲೆಗೆ ಅನುದಾನ ಬರ್ತಾ ಇರಲಿಲ್ಲ. ರಾಜ್ಯದ ಮನೆ ಮನೆಗೆ ಫ್ರೀ ಕರೆಂಟ್ ಕೊಡ್ತೀರಿ ಅಂದಾಗ ಈ ರಾಜ್ಯದ ಸರ್ಕಾರಿ ಶಾಲೆಗಳ ನೋವನ್ನು ಹಾಕಿಕೊಂಡು ವೇದಿಕೆ ಮೇಲೆ ಫ್ರೀ ಉಚಿತ ವಿದ್ಯುತ್ ಮತ್ತು ಕುಡಿಯುವ ನೀರನ್ನ ಕೊಟ್ಟಿರ್ತಕ್ಕಂಥವ್ರು ಸನ್ಮಾನ್ಯ ಸಿದ್ದರಾಮಯ್ಯನವರು. ಅದಕ್ಕೆ ನಮ್ಗೆ ಇವತ್ತು ನೀವು ಬೆಳ್ಳಿ ಗದೆ ಕೊಟ್ಟು ಬುದ್ಧನ ಕೊಟ್ಟು ನಾವು ಅಭಿನಂದನೆ ಸಲ್ಲಿಸಿದ್ದೀವಿ ಸರ್. ನಿಮ್ಮ ಋಣವನ್ನ ನಾವು ನೆನೆಸ್ತಾ ಇದ್ದೀವಿ. ಅದರ ಜೊತೆಗೆ ಬಹುಶಃ 8 ವರ್ಷದ ಸಮಸ್ಯೆ ನಿಮಗೆಲ್ಲ ಗೊತ್ತಿದೆ. ನಾವು 2013ರಿಂದ 2018 ತಾವೇ ಮುಖ್ಯಮಂತ್ರಿಗಳಾಗಿದ್ರಿ. ತಮ್ಮದೇ ಸರ್ಕಾರ ಇತ್ತು. ಅವತ್ತು ತನ್ವೀರ್ ಸೇಠ್ ಸಾಹೇಬರು ಶಿಕ್ಷಣ ಮಂತ್ರಿ ಆಗಿದ್ರು. ಅಜಯ್ ಸೇಠ್ ಅವರು ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳಾಗಿದ್ರು. 1ರಿಂದ 7ಕ್ಕೆ ನೇಮಕಾತಿ ಆಗಿರ್ತಕ್ಕಂಥ ಪ್ರಾಥಮಿಕ ಶಾಲಾ ಶಿಕ್ಷಕರನ್ನ 1ರಿಂದ 5ಕ್ಕೆ ಡಿಮೋಷನ್ ಮಾಡಿರ್ತಕ್ಕಂಥ ಬಹಳ ದೊಡ್ಡ ನೋವು ಈ ರಾಜ್ಯದ ಶಿಕ್ಷಕರಲ್ಲಿತ್ತು. ಕಳೆದ 8 ವರ್ಷದಿಂದ ಹೋರಾಟ ಮಾಡ್ತಾ ಬರ್ತಾ ಇದ್ವಿ. ಬಹುಶಃ 2013ರಿಂದ 18 18ರಿಂದ 22-23 ಸರ್ಕಾರ ಕೂಡ ಹೋಯಿತು. ಯಾವಾಗ 2000 ನಮ್ಮ ಸರ್ಕಾರ ಮತ್ತೆ ಅಸ್ತಿತ್ವಕ್ಕೆ ಬಂದ ಮೇಲೆ ಮಧು ಬಂಗಾರಪ್ಪನವರ ನಮ್ಮ ಶಿಕ್ಷಣ ಸಚಿವರಾದ್ಮೇಲೆ ದಿನ ಹೋರಾಡ್ತಿದ್ವಿ ನಾವು. ಅಲ್ಲ 8 ವರ್ಷದ ಸಮಸ್ಯೆ ನನಗೆ ಯಾಕಂತ ಹೇಳ್ತಿರೋ ನೀವು ಅಂತಿದ್ರು. ಇಲ್ಲ ಸರ್, ಈ ಸರ್ಕಾರಕ್ಕೆ ತಾಯಿ ಹೃದಯ ಇದೆ. ಸಮಸ್ಯೆಗಳನ್ನ ಅರ್ಥ ಮಾಡಿಕೊಂಡು ಬಗೆಹರಿಸ್ತಾರ ಅಂತಕ್ಕಂಥ ವಿಶ್ವಾಸ ಇದೆ. ನೀವು ಇದನ್ನು ಬಗೆಹರಿಸಲೇಬೇಕು ಅಂತಂದಾಗ ಬಹುಶಃ ಒಂದು ಲೈಬ್ರರಿ ಡೇ ಆಗಿತ್ತು. ನಮ್ಮ ಸಂಘಟನೆ, ನಾನು, ನಮ್ಮ ನಾಗೇಶ್ ಅಣ್ಣನವರು, ನಾವೆಲ್ಲ ರಾಜ್ಯದ ಪದಾಧಿಕಾರಿಗಳ ನೇತೃತ್ವದಲ್ಲಿ ಒಂದು ಐತಿಹಾಸಿಕ ಫ್ರೀಡಂ ಪಾರ್ಕ್ ಹೋರಾಟ ಮಾಡಿದ್ವಿ. ಅಲ್ಲೂ ಕೂಡ ಸಹಸ್ರಾರು ಜನ ಸೇರಿದ್ರು. ಅವತ್ತು ಬರಗೂರು ರಾಮಚಂದ್ರಪ್ಪ ಸಾಹೇಬರು, ಪುಟ್ಟಣ್ಣವರು, ರಾಮೋಜಿ ಗೌಡರು ಎಲ್ಲ ನಮ್ಮ ತಂಡದವರು ಹೋದಾಗ ಮುಖ್ಯಮಂತ್ರಿಗಳು ನಮ್ಮನ್ನ ಕರೆಸಿದ್ರು ಮನೆಗೆ.
ಮಧು ಬಂಗಾರಪ್ಪ ಸಾಹೇಬರಿಗೆ ಫೋನ್ ಮಾಡಿ ನೀವು ಹೋಗಿ ಇದನ್ನ ಅಟೆಂಡ್ ಮಾಡಿ ಬಗೆಹರಿಸಿಕೊಡ್ಬೇಕಂದ್ರು. ಬಹುಶಃ ನಾವು ಹೋರಾಟವನ್ನು ಮಾಡಿ ಮತ್ತು 1 ವರ್ಷ ಹೋಯ್ತು. 1 ವರ್ಷ ಹೋದ್ಮೇಲೆ ಮತ್ತೆ ಮಧು ಬಂಗಾರಪ್ಪ ಸಾಹೇಬರಿಗೆ ಟೀಚರ್ಸ್ ಡೇ ಬರ್ತಾ ಇತ್ತು. ಸೆಪ್ಟೆಂಬರ್ 5, 2025 ಬಹುಶಃ ನಾವು ಹೋರಾಟಕ್ಕೆ ಕರೆ ಕೊಟ್ಟಿದ್ವಿ. ಮಧು ಬಂಗಾರಪ್ಪ ಸಾಹೇಬರು ನಮ್ಮನ್ನು ಕರೀತಾರ, ಬೇಡ ಮಾತಾಡೋಣ ಬರೀ ಅಂದಾಗ 4ನೇ ತಾರೀಕಿಗೆ ಸಚಿವ ಸಂಪುಟ ಸಭೆ ನಡೀತದೆ ಸರ್. ಸೆಪ್ಟೆಂಬರ್ 4, 2025 ಬಹುಶಃ ಈ ರಾಜ್ಯದ ಶಿಕ್ಷಕರ ಒಂದು ಶೈಕ್ಷಣಿಕ ಇತಿಹಾಸದಲ್ಲಿ ಸುವರ್ಣಾಕ್ಷರಗಳಲ್ಲಿ ಬರೆದಿರ್ತಕ್ಕಂಥ ಸಚಿವ ಸಂಪುಟದ ಸಭೆ ಅದು. ತಮ್ಮ ಮತ್ತು ಡಿ ಕೆ ಶಿವಕುಮಾರ್ ಸಾಹೇಬರ ಎಲ್ಲ ಸಚಿವ ಸಂಪುಟದ ಸದಸ್ಯರು ಸೇರಿಕೊಂಡು ಈ ರಾಜ್ಯದ ಶಿಕ್ಷಕರಿಗೆ ಯಾರಿಗೆ ಪದವಿಯನ್ನು ಕೊಡಿಸಿ ಅವ್ರ ಹಿಂಬಡ್ತಿಯನ್ನು ಹೊಂದಿದಾರ ಅವರನ್ನ ರೀಸ್ಟೋರ್ ಮಾಡ್ತೇವೆ ಅಂತಕ್ಕಂಥ ಐತಿಹಾಸಿಕ ತೀರ್ಮಾನವನ್ನ ಮಾಡಿದ್ರೆ. ಐತಿಹಾಸಿಕ ತೀರ್ಮಾನ ಇಡೀ ದೇಶದಲ್ಲಿ ಒಂದು ಸಲ ಹಿಂಬಡ್ತಿ ಕೊಟ್ಟಿದ್ದನ್ನ ವಾಪಸ್ ಬಂದಿರತಕ್ಕಂಥ ಇತಿಹಾಸ ಎಲ್ಲಿ ಇಲ್ಲ. There is no other chance in any department that you have become the restoring. ಎಲ್ಲಿ ಇಲ್ಲ. ಅವರು ಅದನ್ನ ಬರೀ ರಿಜಿಸ್ಟರ್ ಮಾಡಿಲ್ಲ. ಮರುದಿವಸ ನಾವು ಟೀಚರ್ಸ್ ಡೇ ಬರ್ತೀವಿ. ನಾವು ಟೀಚರ್ಸ್ ಡೇ ಬಂದಾಗ ನಮ್ಮ ಮಾತುಗಳು ಹೇಗಿತ್ತು ಅಂತಂದ್ರ ಅದನ್ನ ತಾವೇ ಕೂಡ ಕೇಳ್ಬೋದು ಅಂತ. ಈ ಇತ್ತೀಚೆಗೆ ನಮ್ಮ ಸರ್ಕಾರ ಒಂದು ತೀರ್ಮಾನ ಮಾಡಿದೆ. ಏನಪ್ಪಾ ಅಂತಂದ್ರೆ 1ರಿಂದ 7ನೇ ತರಗತಿವರೆಗೆ ಅಲ್ಲಿಂದ ನೇಮಕ ಆಗಿದ್ರಲ್ಲ, ಅದರಿಂದ 1ರಿಂದ 5ಕ್ಕೆ ಹಿಂಬಡ್ತಿ ಆಗಿದೆ. ಅದನ್ನು ಮತ್ತೆ ರೆಸ್ಟೋರ್ ಮಾಡ್ತಕ್ಕಂಥ 2017ನೇ ಇಸ್ವಿಗೆ ಮತ್ತೆ ರೆಸ್ಟೋರ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ. ಬಹುಶಃ ಅದರಿಂದ ಎಲ್ಲ ಟೀಚರ್ಗಳಿಗೂ ಕೂಡ ಉಪಯೋಗ ಆಗ್ತದೆ. ನೋಡ್ರಿ, ಅವತ್ತು ಬರೇ ಶಿಕ್ಷಣ ಬರೇ ಮಿನಿಸ್ಟರ್ ನಮ್ಮ ಮುಖ್ಯಮಂತ್ರಿ ಸಾಹೇಬರು ಅಷ್ಟೇ ಹೇಳಿಲ್ಲ. ನಮ್ಮ ಮಧು ಬಂಗಾರಪ್ಪ ಸಾಹೇಬರು ಕೂಡ ಅವತ್ತಿನ ಸಭೆಯಲ್ಲಿ ಬಹುಶಃ ಆ ವಿಷಯವನ್ನ ಪ್ರಸ್ತಾಪ ಮಾಡಿ, ಇಲ್ಲ ಸರ್ ಅವ್ರ ದಿನ ನಮ್ಮ ತಲೆ ತಿಂತಿದ್ರು, ಬಹುಶಃ ತಲೆ ತಿಂತಿದ್ರು ಅಂತಕ್ಕಂಥ ಮಾತು ಹೇಳಿ ಅವರು ಕೂಡ ಅದನ್ನ ರಿಜಿಸ್ಟೋರ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಇಂಥ ಐತಿಹಾಸಿಕ ಕೆಲಸ ಮಾಡಿದ್ದಕ್ಕೆ ನಾವು ನಿಮ್ಮನ್ನು ಅಭಿನಂದನೆ ಸಲ್ಲಿಸಬೇಕಾಗಿತ್ತು ಸರ್. ಆ ಕಾರಣಕ್ಕಾಗಿ ಇಷ್ಟೊಂದು ಲಕ್ಷಾಂತರ ಜನ ಸೇರಿ ಇವತ್ತು ನಿಮ್ಮ ಮುಂದೆ ಕೂತಿದ್ದೀವಿ ಸರ್. ಆದ್ರೆ ನಿಮ್ಮ ಹತ್ರ ಒಂದು ವಿನಂತಿ ಇದೆ ಸರ್, ಕೈ ಮುಗಿದು ಕೇಳ್ಕೊಳ್ತೀನಿ ಸರ್. 43,000 ಜನ ಇವತ್ತು ನಾವು ಡಿಗ್ರಿ ಮುಗಿಸಿದೀವಿ ಸರ್. 20-25 ವರ್ಷಗಳ ಕಾಲ ಕೆಲಸ ಮಾಡ್ತೀವಿ ಸರ್. ನಾವೇ 30 ವರ್ಷದಿಂದ ಪಾಠ ಮಾಡ್ತಾ ಇದ್ದೀವಿ. ನಮಗೆ ಬಡ್ತಿ ಕೊಟ್ರ ಅನ್ಯಾಯ ಆಗುತ್ತೆ, ನೀವು ರಿಸ್ಟೋರ್ ಮಾಡಿದ್ದೀರಿ. ಇವರೆಲ್ಲರಿಗೂ ಒಂದು ಇನ್ಕ್ರಿಮೆಂಟ್ ಕೊಟ್ರ ನೀವು ವರ್ಷಕ್ಕೆ 27 ಕೋಟಿ ಕೊಡಿ, ಬರೇ 25 ಕೋಟಿ ಸರ್, ಬರೇ 25 ಕೋಟಿ. ಒಂದ್ ನಿಮಿಷ, ನೀವು ಪೂರ ಅವ್ರು ಕೇಳಿಸ್ಕೊಂತಾರ. ಸಿದ್ದರಾಮಯ್ಯ ಇಸ್ ಅ ವೆರಿ ಗುಡ್ ಎಕನಾಮಿಸ್ಟ್, ಯು ನೋ ಇಟ್. ನಾವ್ ಹೇಳಿದ ತಕ್ಷಣ ಎಲ್ಲ ಹೋಗುವಂತಾರಂತಲ್ಲ, ದಯಮಾಡಿ ಅವ್ರು ಕೇಳಿಸ್ಕೊಂಡ್ರೆ ಒಳ್ಳೇದಾಗ್ತದೆ, ಸಮಾಧಾನ ಸರ್. ನಾವು 43,000 ಜನ, ವರ್ಷಕ್ಕೆ 25 ಕೋಟಿ ಬರ್ತದೆ ಸರ್. ಮುಂದೆ ಒಂದು ವರ್ಷ ಹೋದಾಗ 40,000 ಜನ ಹಾಕಿವಿ ಸರ್. 2 ವರ್ಷ ಹೋಗೋಣ 35,000 ಜನ ಹಾಕಿವಿ ಸರ್. 3 ವರ್ಷ ಹೋಗೋಣ 35, 5 ವರ್ಷದಿಂದ 8 ವರ್ಷದೊಳಗೆ ನಾವೆಲ್ಲ ರಿಟೈರ್ಡ್ ಆಗಿರ್ತೀವಿ ಸರ್. 25 ಕೋಟಿ ಕಡಿಮೆ ಆಗ್ತಾ ಬರ್ತದೆ ಸರ್. ಈ ರಾಜ್ಯದ ಶಿಕ್ಷಕರು ನಿಮ್ಮನ್ನ ಪ್ರಾಮಾಣಿಕವಾಗಿ ನೆನೆಸ್ಕೊಳ್ತೀವಿ ಸರ್. ಡಿಗ್ರಿ ಮುಗಿಸಿದವ್ರ ಕಡಲ್ಲ ಆ ಫೈಲು ನಮ್ಮ ಮಧು ಬಂಗಾರಪ್ಪ ಸಾಹೇಬರು ಬಹಳ ಇಂಟೆಲಿಜೆಂಟ್ ಸರ್. ಇವಾಗ ಅಪ್ರೂವ್ ಮಾಡಿ ಅಂತಂದ್ರೆ ಸರ್, ನಾವು ಮುಖ್ಯಮಂತ್ರಿಗಳಿಗೆ ಕಳಿಸ್ಕೊಟ್ಟು ಬಿಡ್ತೀನಿ, ನೀವು ಏನಾರ ಮಾಡ್ಕೊಡಿ ಅಂತಾರ ಅವರು. ಅದಕ್ಕೆ ಮಧು ಬಂಗಾರಪ್ಪ ಸಾಹೇಬರು ನಿಮ್ಗ ಆ ದುಡ್ಡು ಅವ್ರ ಹತ್ರ ಇಲ್ಲ ಅಂತಾರ ಅವ್ರ ಸಮಸ್ಯೆ ಅಂತ. ಅದಕ್ಕೆ ಆ ಕಡತವನ್ನ ತಮಗೆ ಕಳಿಸ್ಕೊಟ್ಟಿದ್ದೀವಿ ಸರ್. ಆರ್ಥಿಕ ಇಲಾಖೆಯಲ್ಲಿದೆ. ಬಹುಶಃ ತಾವು ಅದನ್ನ ಯಾರು ಡಿಗ್ರಿ ಮುಗಿಸಿದಾರ ಅವ್ರಿಗೆ ಒಂದು ಇನ್ಕ್ರಿಮೆಂಟ್ ಕೊಡ್ತಕ್ಕಂಥ ಐತಿಹಾಸಿಕ ಆದೇಶವನ್ನ, ಇವತ್ತು ಐತಿಹಾಸಿಕ ಘೋಷಣೆಯನ್ನ ಮಾಡಬೇಕು ಅಂತೇಳಿ ಸಂದರ್ಭದಲ್ಲಿ ವಿನಂತಿಯನ್ನು ಮಾಡಿಕೊಳ್ತೇನೆ. ಬಹುಶಃ ನಾವು ಶಿಕ್ಷಕರ ದಿನಾಚರಣೆ ನನಗೆ ಯಾಕೆ ಈ ಬಗ್ಗೆ ಅಷ್ಟು ಈ ರಾಜ್ಯದ ಶಿಕ್ಷಕರಿಗೆ ಅತ್ಯಂತ ಕಳಕಳಿ ಅಂತಂದ್ರೆ ಸರ, ನೋಡ್ರಿ, ಕರೆಂಟ್ ವಿಷಯ ಮಾಡಿದ್ರಿ. ಇದೇ ರೀತಿ ಇನ್ನೊಂದು ಕೆಲಸ ಪ್ರಭು ರಾಮಚಂದ್ರಪ್ಪ ಸರ್ ಇದ್ದಾರೆ. ಟೀಚರ್ಸ್ ಡೇಯಲ್ಲಿ ಸಿದ್ದರಾಮಯ್ಯ ಸಾಹೇಬರು ಕೂತಿದ್ರು ಸರ್. ನಾನು ಸಣ್ಣ ಚೀಟಿ ಬರೆದು ಕೊಟ್ಟೆ. ನನಗೆಲ್ಲ ಟೀಚರ್ಸ್ ಅಂತಿರ್ತಾರೆ, ಬರೀ ಚೀಟಿ ಬರೆದು ಕೊಡ್ತಿರ್ತಾರೆ ಸಿದ್ದರಾಮಯ್ಯರಿಗೆ ಅಂತ ಹೇಳಿ. ಸರಿ, ನಾನು ಹಾವೇರಿ ಒಳಗೆ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ. ಅಲ್ಲಿ ಒಂದು SC ಮಗು ಶಾಲೆಗೆ ಬರ್ತಿತ್ತು. ಆ ಮಗು ಶಾಲೆಗೆ ನಮ್ಮ ಫ್ರೆಂಡ್ ಒಬ್ಬ ಮಲ್ಲಪ್ಪ ಕರೆಯನ್ನವರ ಹುಡುಗಿದ್ದ. ಆ ಮಗು ಒಂದೇ ನೋಟ್ ಪುಸ್ತಕದಲ್ಲಿ 6 ಸಬ್ಜೆಕ್ಟ್ ಬರೀತಿದ್ರಿ. ಅದು ಆ ಮಾಸ್ತರ್ ಏನ್ ಹೇಳಿದ್ರ, ಈ ನೋಟ್ಬುಕ್ ಒಂದು ಸಾಲಕ್ಕಿಲ್ಲಪ್ಪ, 6 ನೋಟ್ಬುಕ್ ತಗೊಂಡು ಬಾ ಅಂತ ಹೇಳಿ ಮನೆಗೆ ಕಳಿಸ್ತಾನ. ಮನೆಗೆ ಕಳಿಸಿದ್ರೆ ಅವ್ರವ್ವ ಒಂದು SC ಹೆಣ್ಮಗಳು ಹೊಲಕ್ಕೆ ದುಡಿಯಾಕ ಹೋಗಿದ್ಲ ಅಂತ, ಯವ್ವ ನಮ್ಮ ಮಾಸ್ತರ್ ನನಗೆ ನೋಟ್ಬುಕ್ ಕೊಡ್ಸಂದ್ರ 6 ದಿನ ಆದ್ರೂ ಕೊಡ್ಸಕ್ ಆಗ್ಲಿಲ್ಲ ಅಂತ
ನಡಿಕ ಮಾಸ್ತರ್ ಮನೆಗೆ ಹೋಗ್ಕೊಂಡು ನೋಡ್ರಿ, ಮಾಸ್ತರ್ ಕಳಕಳಿ ಯಾಕೋ ಸಾಲಿ ಬರಕತ್ತಿಲ್ಲ ಅಂದ್ರ ನೀವು ಆ ನೋಟ್ಬುಕ್ ತಗೊಂಡ್ ಬಂದಿರಿ, ನನಗೆ ಬರೆಯಕ್ ನೋಟ್ಬುಕ್ ಇಲ್ಲ ಅಂದಾಗ ಆಯ್ತು ಬಾರಪ್ಪ ನಿಮ್ಮ ಹೋಗಿ ಕೊಡ್ಸಕ್ ಆಗೋದಿಲ್ಲಲ್ಲ ನಾನ ಕೊಡಿಸ್ತೀನಿ ಅಂತೇಳಿ ಆ ನೋಟ್ಬುಕ್ ಕೊಡಿಸ್ತಾರ. ಅವ ನನಗೆ ಹೇಳ್ದ, ಅಣ್ಣ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರು ಶಾಲೆಗೆ ಬರೋ ಮಕ್ಕಳಿಗೆ ಮೊಟ್ಟೆ ಕೊಡ್ತಾರ, ಹಾಲು ಕೊಡ್ತಾರ, ಬಾಳೆಹಣ್ಣು ಕೊಡ್ತಾರ, ಚಿಕ್ಕಿ ಕೊಡ್ತಾರ, 2 ಜೊತೆ ಬಟ್ಟೆ ಕೊಡ್ತಾರ, ಶೂ ಕೊಡ್ತಾರ, ಸಾಕ್ಸ್ ಕೊಡ್ತಾರ. ಆದ್ರ ಈ ರಾಜ್ಯದ ಸರ್ಕಾರಿ ಶಾಲೆಗೆ ಬರ್ತಕ್ಕಂಥ ಬಡವರ ಮಕ್ಕಳಿಗೆ, ದಲಿತರ ಮಕ್ಕಳಿಗೆ, ಹಿಂದುಳಿದ ಮಕ್ಕಳಿಗೆ, ಅಲ್ಪಸಂಖ್ಯಾತ ಮಕ್ಕಳಿಗೆ ಬರೀಲಿಕ್ಕೆ ಆ ನೋಟ್ಬುಕ್ ಬೇಕಣ್ಣ ಸಾಹೇಬ್ರಿಗೆ ಹೇಳಂದಾಗ ನಾನು ಇನ್ನೂ ಬರೆದು ಕೊಟ್ಟೆ ಅವರಿಗೆ ಟೀಚರ್ಸ್ ಡೇದಾಗ, ಸಾಹೇಬ್ರ ಕೈ ಮುಗಿತಿದ್ರಿ ಮಕ್ಕಳಿಗೆ ನೀವು ನೋಟ್ಬುಕ್ ಕೊಡ್ಬೇಕ್ರಿ ಅಂದಾಗ ನಮ್ಮ ಮಧು ಬಂಗಾರಪ್ಪ ಸಾಹೇಬ್ರ ವೇದಿಕೆ ಮೇಲೆ ಇದ್ರು, ಅವ್ರಿಗೂ ಕೇಳಿದ್ರು, ರಶ್ಮಿ ಮಹೇಶ್ ಅವ್ರಿಗೆ ಕೇಳಿದ್ರು, ಸರ್ ಕೊಡಬಹುದ್ರಿ ಅಂದ್ರು. ಬಹುಶಃ ಅವತ್ತು ಅವ್ರು ಘೋಷಣೆ ಮಾಡಿದಾರ ಬಜೆಟ್ ನಲ್ಲೂ ಕೂಡ ಈ ರಾಜ್ಯದ ಸರ್ಕಾರಿ ಶಾಲೆ ಮಕ್ಕಳಿಗೆ ತಾವು ಆ ನೋಟ್ ಪುಸ್ತಕಗಳನ್ನ ಕೊಡಬೇಕು ಅಂತಕ್ಕಂಥ ವಿನಂತಿಯನ್ನು ಮಾಡ್ಕೊಳ್ತೀನಿ ಸರ್. ನಾನು ಬಹುಶಃ ಕಳೆದ 10 ವರ್ಷಗಳಲ್ಲಿ ಸರ್, ಕಳೆದ 10 ವರ್ಷಗಳಲ್ಲಿ 2005ರಲ್ಲಿ ರಾಜ್ಯದಲ್ಲಿ ಸರ್ಕಾರಿ ಶಾಲೆಗಳಿಗೆ ನಲಿಕಲಿ ಪದ್ಧತಿ ಜಾರಿಗೆ ಬಂತು. 1, 2, 3ನೇ ತರಗತಿಯ ಮಕ್ಕಳನ್ನ ಕೂಡಿಸಿ ಬೋಧಿಸ್ತಕ್ಕಂಥ ಪದ್ಧತಿ ಅದು. ಇವತ್ತು 20 ವರ್ಷಗಳ ನಂತರ ನಿಮ್ಮ ಸರ್ಕಾರ ಒಂದು ಐತಿಹಾಸಿಕ ತೀರ್ಮಾನ ಮಾಡಿದೆ. ರಾಜ್ಯದ 40,000 ಶಾಲೆಗಳಲ್ಲಿ 27,000 ಶಾಲೆಗಳಲ್ಲಿ ನಲಿಕಲಿಯನ್ನ ಮಧು ಬಂಗಾರಪ್ಪನವರು ತಮ್ಮ ನೇತೃತ್ವದಲ್ಲಿ ಮಾಡಿರ್ತಕ್ಕಂಥದ್ದು ಇತಿಹಾಸ. ನಾವು ಇನ್ನು 5 ರಿಂದ 10 ವರ್ಷ ಸಮಯ ಕೇಳ್ತೀವಿ ಸರ್ ನಿಮ್ಮ ಹತ್ರ. 17 ಲಕ್ಷ ಮಕ್ಕಳೇನು ಸರ್ಕಾರಿ ಶಾಲೆಯಲ್ಲಿ ಕಡಿಮೆ ಆಗಿದ್ವಲ್ಲ, ನಾವು ನಲಿಕಲಿ ರದ್ದು ಮಾಡಿದ್ದೀರಿ. ರಾಜ್ಯದ ಎಲ್ಲ ಸರ್ಕಾರಿ ಶಾಲೆಗಳಿಗೆ LKG UKG ಅನ್ನು ಪ್ರಾರಂಭ ಮಾಡಬೇಕು ಅಂತ ಒತ್ತಾಯ ಮಾಡ್ತೇನೆ ಸರ್ ನಾನು. ಈಗ 10,000 3,000 ಶಾಲೆಗಳನ್ನು ಮಾಡ್ತಾ ಇದ್ದೀರಿ. ಯಾಕೆ ಅಂತಂದ್ರ ಯಾರು ಇವತ್ತು ಬಡವರ ಮಕ್ಕಳು, ದಲಿತರ ಮಕ್ಕಳು, ರೈತರ ಮಕ್ಕಳು ಯಾರು ಕೂಡ 6 ವರ್ಷದ ಬಡ ಮಕ್ಕಳನ್ನ ಮನೆಗೆ ಇಟ್ಕೊಳ್ಳೋದಿಲ್ಲ. ಯಾವ ಸರ್ಕಾರಿ ಶಾಲೆಗಳಲ್ಲಿ LKG UKG ಪ್ರಾರಂಭ ಆಗಿ ಒಂದು ಕಡೆ ನಲಿಕಲಿ ರದ್ದಾದ ಈ ರಾಜ್ಯದಲ್ಲಿ ಸರ್ಕಾರಿ ಶಾಲೆಗೆ ಲಕ್ಷೋಪಲಕ್ಷ ರೀತಿಯಲ್ಲಿ ಮಕ್ಕಳನ್ನ ದಾಖಲೆ ಮಾಡುತ್ತೇವೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತಾ ಇದ್ದೇನೆ. ಟೀಚರ್ಸ್ ಆರ್ ಮೆಂಟ್ ಫಾರ್ ಟೀಚಿಂಗ್, ಟೀಚರ್ಸ್ ಆರ್ ಮೆಂಟ್ ಫಾರ್ ಟೀಚಿಂಗ್. ನೀವು ಜಾರಿಗೆ ತರ್ತಕ್ಕಂಥ ಎಲ್ಲ ಕೆಲಸಗಳನ್ನ ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದೀರಿ ಸರ್. ಈ ಸರ್ಕಾರದ ಬದ್ಧತೆ ಯೋಜನೆಗಳಾಗಿರ್ತಕ್ಕಂಥ ನಾಗಮೋಹನ್ ದಾಸ್ ಅವರ ಸರ್ವೆ ಸಮೀಕ್ಷೆಗೆ ನಮನ ಹಾಕಿದೆ ಸರ್. ಶಿಕ್ಷಕ ನಾವು ಎಷ್ಟು ಕಷ್ಟಪಟ್ಟು ನಿಮ್ಮ ಸರ್ಕಾರದ ಯೋಜನೆ, ನಮ್ಮ ಸರ್ಕಾರದ ಯೋಜನೆ ಅಂತೇಳಿ ಎಷ್ಟೇ ಆದ್ರೂ ಕೂಡ ನಾವು ಮೈಸೂರಿನಲ್ಲಿ ದಸರಾದಲ್ಲಿದ್ರು ಕೂಡ ನಾವು ದಸರಾ ರಜೆ ತೆಗೆದುಕೊಳ್ಳದೆ ಕೂಡ ನಾವೇನ್ ಮಾಡಿದೀವಿ, ಸಮೀಕ್ಷೆಯನ್ನು ಮಾಡಿಕೊಟ್ಟಿದ್ದೇವೆ. ಜೊತೆಗೆ ಹಿಂದುಳಿದ ವರ್ಗದ ಆಯೋಗದ ಸಮೀಕ್ಷೆ ನಡೆಯಿತು ಸರ್. ಬಹುಶಃ ದೀಪಾವಳಿ ಹಬ್ಬ ಇತ್ತು ಸರ್, ಎಲ್ಲರೂ ಕೂಡ ಸಮೀಕ್ಷೆ ಮಾಡ್ತಾ ಇದ್ವಿ. ನಾನು ಪುಟ್ಟಣ್ಣವರು, ರಾಮೋಜಿಗೌಡರು ಬಂದಿದ್ದ ಮಾತ್ರ ಕೈ ಮುಗಿತೀವಿ ಸರ್. ಒಂದು 10 ದಿವಸ ತಾವು ರಜೆ ಕೊಡಬೇಕು ಅಂದಾಗ ಡಿ ಕೆ ಶಿವಕುಮಾರ್ ಅವರು ತಾವಿಬ್ರು ಇದ್ರಿ ಆ ಸಭೆಯಲ್ಲಿ, ತಾವಿಬ್ರು ಇದ್ದು ಸಭೆಯಲ್ಲಿ ಹೇಳ್ತೀರಿ ಖಂಡಿತವಾಗ್ಲು ಅಂತ ಹೇಳಿ. ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘವು ಒಂದು ಮುಖ್ಯಮಂತ್ರಿಗಳನ್ನ ನನ್ನನ್ನ ಭೇಟಿ ಮಾಡಿ ಅವರದೇ ಆದಂತಹ ಒಂದು ಮನವಿಯನ್ನು ಕೂಡ ಅವರು ಕೊಟ್ಟಿದ್ದಾರೆ. ನಮ್ಮ ಪುಟ್ಟಣ್ಣವರು ಪ್ರತಿನಿಧಿಗಳು ಅವರೆಲ್ಲ ಕೂಡ ಜೊತೆ ಬಂದು ನಾವು ಇದನ್ನೆಲ್ಲ ನಡೆಸ್ಕೊಳ್ತೀವಿ, ನಮ್ಗೆ ಸ್ವಲ್ಪ ಟೈಮ್ ಕೊಡಿ ಅಂತ ಕೂಡ ಅವರು ರಿಕ್ವೆಸ್ಟ್ ಮಾಡಿದ್ದಾರೆ. ಸೊ ಅವ್ರ ರಿಕ್ವೆಸ್ಟ್ ಮೇರೆಗೆ ಈಗಾಗಲೇ ಚೀಫ್ ಮಿನಿಸ್ಟರ್ ಕೂಡ ನಮ್ಮ ಎಜುಕೇಶನ್ ಡಿಪಾರ್ಟ್ಮೆಂಟ್ ಅವರು ಕೂಡ ಚರ್ಚೆ ಮಾಡಿದ್ದಾರೆ. ಅದನ್ನ ಏನು ತೀರ್ಮಾನಕ್ಕೆ ಸರ್ಕಾರ ಬಂದಿದೆ ಅನ್ನೋದನ್ನ ಮುಖ್ಯಮಂತ್ರಿಗಳು ತನ್ನ ಮುಂದೆ ಘೋಷಣೆಯನ್ನು ಮಾಡ್ತಾರೆ. ಇದು ಟೀಚರ್ಸ್ ಅಸೋಸಿಯೇಷನ್ ಮತ್ತೆ ಪುಟ್ಟಣ್ಣ MLC ಅವರು ಕೂಡ ಒಂದು ಮನವಿಯನ್ನು ಕೊಟ್ಟಿದ್ದಾರೆ, ಹೇಳಿದ್ದಾರೆ ಕನಿಷ್ಠ 10 ದಿನಗಳ ಅವಕಾಶ ಕೊಡಬೇಕು ಹೆಚ್ಚುವರಿಯಾಗಿ ಇರತಕ್ಕಂಥ ಮಾತುಗಳನ್ನು ಹೇಳಿದ್ದಾರೆ. ಇದು ಟೀಚರ್ಸ್ ಅಸೋಸಿಯೇಷನ್ ಅವರು ಕೊಟ್ಟಿರ್ತಕ್ಕಂಥ ಮನವಿ. 3, 14, 15, 16, 17, 18 ಇಷ್ಟು ದಿನ ಶಾಲೆಗಳಿಗೆ ರಜಾ ಕೊಡ್ತೀವಿ. ಇಬ್ರು ಸೇರ್ಕೊಂಡು ಬಹುಶಃ ಪುಟ್ಟಣ್ಣವರು ನಾವೆಲ್ಲ ಹೋಗಿದ್ವಿ ಅಂತ ಐತಿಹಾಸಿಕ ತೀರ್ಮಾನವನ್ನು ತಾವು ಮಾಡಿದ್ರಿ ಸರ್. ಜೊತೆಗೆ ಸರ್ ತಮ್ಮ ಇನ್ನೊಂದು ಅದ್ಭುತವಾದ ವಿಷಯ ಸರ್, ಸುಪ್ರೀಂ ಕೋರ್ಟ್ ಇತ್ತೀಚೆಗೆ ಒಂದು ಆದೇಶ ಮಾಡಿದ್ವಿ ಸರ್. ನಮ್ಗೆ 20-30 ವರ್ಷ ನಾವು ಸೇವೆ ಸಲ್ಲಿಸಿದ್ರು ಮತ್ತೇನ್ ಬರಿಬೇಕಂತ ಆದೇಶ ಮಾಡಿದ್ರಿ, ಪರೀಕ್ಷೆ ಬರಿಬೇಕಂತ ಆದೇಶ ಮಾಡಿದ್ರಿ. ಬಹುಶಃ ಭಾರತ ದೇಶದ ಇತಿಹಾಸದಲ್ಲೇ ಕರ್ನಾಟಕ ಸರ್ಕಾರ ತಾವು ಡಿ ಕೆ ಶಿವಕುಮಾರ್ ಅವರು, ಮಧು ಬಂಗಾರಪ್ಪನವರು ಸುಪ್ರೀಂ ಕೋರ್ಟಿನ ಅಂತಿಮ ತೀರ್ಪೇನು ಬರ್ತದೆ ನೋಡೋಣ, ಅಲ್ಲಿವರೆಗೆ TET ಎಕ್ಸೆಪ್ಟ್ ಮಾಡಿ ಬಡ್ತಿಯನ್ನ ಕೊಟ್ಟಿರ್ತಕ್ಕಂಥ ಸರ್ಕಾರ ಅದು ನಿಮ್ಮ ನೇತೃತ್ವದ ಸರ್ಕಾರ.
ಕೊಡು. 3-4 ವರ್ಷದಿಂದ ಬಡ್ತಿ ನಿಂತಿದೆ ಸರ್. 3,000 ಜನ ನಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಕರು ನಿವೃತ್ತಿಯಾದವರು ಹಿರಿಯ ಮುಖ್ಯ ಗುರುಗಳಾಗಿದ್ದಾರೆ. ನಿನ್ನೆ ಕೂಡ ಸರ್ ನಾವು ಬೆಂಗಳೂರಿನ ಕಡೆ ಬರ್ತಾ ಇದ್ವಿ. ನಮ್ಮ ವೃಂದ ಮತ್ತು ನೇಮಕಾತಿ ನಿಯಮಗಳ ತಿದ್ದುಪಡಿಯಾಗಿ ನಮಗೆ ಇವತ್ತೇನಾಗಿದಾವ ಅಂತಂದ್ರೆ ಅಂತಿಮ ಅಧಿಸೂಚನೆಗಳು ಬಂದಿದ್ದಾವೆ. ಬಹುಶಃ ಈ ರಾಜ್ಯದ ಪ್ರಾಥಮಿಕ ಶಾಲಾ ಶಿಕ್ಷಕರು ನಿಮ್ ಜೊತೆ ಗಟ್ಟಿಯಾಗಿ ನಿಲ್ತವೆ ಸರ್. ಆದ್ರೆ ಇವತ್ತು ನಮ್ಗೆ ಕೆಲಸೋದಕ್ಕಿಂತ ಹೆಚ್ಚು ಬೇರೆ ಬೇರೆ ಕೆಲಸದ ಒತ್ತಡಗಳಾಗಿದ್ದಾವೆ ಸರ್. ಟೀಚರ್ಸ್ ಅನ್ನ ಇವತ್ತು 4ರಿಂದ 5 ಜನ ಟೀಚರ್ಸ್ ಅನ್ನ BLO ಡ್ಯೂಟಿ ತೆಗೆದುಕೊಳ್ತಾ ಇದ್ದಾರ. ಏನು ಸ್ಪೆಷಲ್ ಸರ್ವೆ ಮಾಡಕ್ ತೆಗೆದುಕೊಳ್ತಾ ಇದ್ದಾರ. ನಾವು ನಿಮ್ಮ ಹತ್ರ ಕೈ ಮುಗಿದು ಕೇಳ್ಕೊಳ್ತೇವೆ ಸರ್, ಶಿಕ್ಷಕರಿಗೆ ಇನ್ನಿತರ ಚಟುವಟಿಕೆಗಳಿಂದ ಮುಕ್ತ ಮಾಡತಕ್ಕಂಥ ಕೆಲಸವನ್ನ ನಾವು ಮಾಡಬೇಕಂತಕ್ಕಂಥದ್ದು. ನಾವು ಇತ್ತೀಚೆಗೆ ಸರ್ ವೈದ್ಯರಿಗೆ ಒಂದು ಕಾನೂನನ್ನ ರೂಪಿಸಿದ್ರಿ. ಯಾರಾದ್ರೂ ವೈದ್ಯರ ಮೇಲೆ ಹಲ್ಲೆಗಳಾದ್ರ ಅದಕ್ಕೊಂದು ಕಾನೂನು ರೂಪಿಸಿದ್ರಿ. ಅದೇ ಮಾದರಿಯಲ್ಲಿ ಒಂದು ಶಿಕ್ಷಕರಿಗೂ ಕೂಡ ಅವರ ರಕ್ಷಣೆಗಾಗಿ ಒಂದು ಕಾನೂನನ್ನ ರೂಪಿಸುವ ಅವಶ್ಯಕತೆ ಇದೆ. ಇವತ್ತು ನಾವೇನು ತಪ್ಪು ಮಾಡದೇ ಇದ್ರೂ ಕೂಡ ನಮ್ಮ ಮೇಲೆ ಸಾಕಷ್ಟು ಆಪಾದನೆಗಳು ಬರ್ತಾ ಇದ್ದಾವೆ. ಉದಾಹರಣೆಗೆ ಮಂಡ್ಯದಲ್ಲಿ ಮೊನ್ನೆ ಒಂದು ಸಣ್ಣ ಘಟನೆ ಆಯ್ತು ಸರ್. ಒಬ್ಬ ಶಿಕ್ಷಕ ಒಂದು ಮಗುವನ್ನ ಶಾಲಾ ವಾತಾವರಣದಲ್ಲಿ ಸ್ವಚ್ಛತೆ ಮಾಡಲಿಕ್ಕೆ ಬಿಟ್ಟಿದ್ರು. ಬಹುಶಃ ಅದನ್ನ ಯಾರೋ ಪಾಲಕರು ಬಂದು ಬಿಂಬಿಸಿ ಶಿಕ್ಷಕರನ್ನ ಕೆಲಸಕ್ಕೆ ಮಾಡ್ತಾರೆ ಅಂತಕ್ಕಂಥ ಬಹಳ ದೊಡ್ಡ ಆಪಾದನೆಗಳು ಬರ್ತಾ ಇದ್ದಾವೆ ಸರ್. ತಾವೊಂದು ಕಾನೂನು ಜಾರಿ ಮಾಡ್ಬೇಕು. ನಾವು ಶಾಲೆ ಕಲಿಯುವಾಗ ಶಾಲೆಯೊಳಗೆ ಸ್ವಚ್ಛತೆ ಮಾಡ್ತಾ ಇದ್ವಿಲ್ರಿ? ಮಾಡ್ತಾ ಇದ್ವಿ. ನಾವು ಮಕ್ಕಳಿಗೆ ಶ್ರಮದಾನದ ಮಹತ್ವವನ್ನು ತಿಳಿಸ್ಕೊಡ್ಬೇಕಾಗ್ತದ. ಶಾಲಾ ವಾತಾವರಣದಲ್ಲಿ ಮಕ್ಕಳು ಶಾಲೆಗೆ ಸಂಬಂಧಿಸಿದ ಸಣ್ಣ ಪುಟ್ಟ ಕೆಲಸಗಳು ಮಾಡಿದ್ರ ಅದೇನು ತಪ್ಪಲ್ಲ ಅಂತಕ್ಕಂಥ ಒಂದು ಕಾನೂನನ್ನು ನಾವು ಜಾರಿಗೊಳಿಸಬೇಕು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಬಹಳ ಸಮಯ ತಮ್ಮನ್ನು ತೆಗೆದುಕೊಳ್ಳುವುದಿಲ್ಲ. ಬಹುಶಃ ನಮ್ದೇನು ದೊಡ್ಡ ಬೇಡಿಕೆಗಳಿಲ್ಲ ಸರ್. 2 ಬೇಡಿಕೆಗಳು ನಿಮ್ಮ ಮುಂದೆ ಇಡ್ತೀವಿ. ಕೈ ಮುಗಿತೀನಿ. ನೀವಿಬ್ರು ಇವತ್ತು ಲಕ್ಷಾಂತರ ಜನ ಶಿಕ್ಷಕರು ಮಧು ಬಂಗಾರಪ್ಪ ಸಾಹೇಬ್ ಇದ್ದಾರ. ಒಂದು ನಾನು ತಮ್ಮ ಹತ್ರ ವಿನಂತಿ ಮಾಡ್ಕೊಂಡಿದ್ದೀನಿ. ತಾವು ರೀಸ್ಟೋರ್ ಮಾಡಿದ್ದೀರಿ. ರೀಸ್ಟೋರ್ ಮಾಡಿದಂತ ಶಿಕ್ಷಕರಿಗೆ ಒಂದು ಪದವಿ ಪೂರೈಸಿದ ಶಿಕ್ಷಕರಿಗೆ ಒಂದು ವೇತನ ಬಡ್ತಿ ಇನ್ಕ್ರಿಮೆಂಟ್ ಅನ್ನ ಕೊಡಬೇಕು. 2ನೇದು ಸರ್, ಇವತ್ತು ನೀವು 3 ಜನಕ್ಕೆ 3 ಪ್ರಶಸ್ತಿಗಳನ್ನು ಕೊಟ್ಟಿದ್ದೀವಿ ನಾವು. ಮಧು ಬಂಗಾರಪ್ಪನವರು ಗುರುಗಳಿಗೆ ಒಳ್ಳೆ ಕೆಲಸ ಮಾಡಿದಾರ, ಗುರುಕುಲ ಬಂಗಾರ. ಸಿದ್ದರಾಮಯ್ಯನವರು ಫ್ರೀ ಕರೆಂಟ್, ಫ್ರೀ ನೋಟ್ಬುಕ್ ಎಲ್ಲ ಕೊಟ್ಟಿದ್ದಾರೆ, ಅವರು ಶಿಕ್ಷಣ ರಾಮಯ್ಯ. ಇನ್ನು ಸನ್ಮಾನ್ಯ DK ಶಿವಕುಮಾರ್ ಅವರು ಸಂಘಟನೆಯವರ ಶಕ್ತಿ, ಅದಕ್ಕೆ ಅವರಿಗೆ ಸಂಘ ಮಿತ್ರ ಅಂತಕ್ಕಂಥ ಅವಾರ್ಡ್ ಕೊಟ್ಟಿದ್ದೇವೆ ಸರ್. ಬಹಳ ದೊಡ್ಡ ನೋವಿನ ಸಂಗತಿ ಏನು ಅಂತಂದ್ರ ನಮ್ಮ ರಾಜ್ಯದ ಶಿಕ್ಷಕರ ಸಂಘಟನೆ ಸರ್ ಜೈಶಂಕರ್ ಅಂತಕ್ಕಂಥ ಒಬ್ಬ ದಲಿತ ಮನುಷ್ಯ 1971-72 ಕಟ್ಟಿದ್ರು. 81-82ರಲ್ಲಿ ದಿವಂಗತ ಗುಂಡೂರಾಯರು ಸಂಘಕ್ಕೆ ಮಾನ್ಯತೆಯನ್ನು ಕೊಟ್ಟರು. ಅದಾದ್ಮೇಲೆ ಹಲವಾರು ಜನ ಅಧ್ಯಕ್ಷರು, ಉಮಾಪತಿಯವರು ಇರ್ಬೋದು, ಹಿರೇಗೌಡರು ಇರ್ಬೋದು, ಸನ್ಮಾನ್ಯ ಗುರಿಕಾರ್ ಅವರು ಇರ್ಬೋದು, ನಾರಾಯಣ ಸ್ವಾಮಿ ಅವರು ಇರ್ಬೋದು, ನಾಗೇಶ್ವರ ಇರ್ಬೋದು, ಇವರೆಲ್ಲ ಸಂಘಟನೆ ಕಟ್ಕೊಂಡು ಬಂದಿಲ್ಲ ಸರ್. ಸಾವಿರಾರು ಜನ ಬೆಂಗಳೂರಿಗೆ ಬಂದ್ರ ನಮಗೊಂದು ಕಚೇರಿಗೆ ನಿವೇಶನ ಇಲ್ಲ ಸರ್. ದಯಮಾಡಿ ಕೈ ಹಿಡಿತೀನಿ ಸರ್. ತಾವು 3 ಜನ ಇದ್ದೀರಿ. ದಯಮಾಡಿ ಒಂದು ನಿವೇಶನವನ್ನ ಬೆಂಗಳೂರಿನ ಗಾಂಧಿನಗರದಲ್ಲಿ ಒಂದು ನಿವೇಶನವನ್ನ ಕೊಡಬೇಕು ಅಂತಕ್ಕಂಥ ಹಕ್ಕೊತ್ತಾಯವನ್ನ ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೇವೆ. ಜೊತೆಗೆ ಸರ್ ಈ ರಾಜ್ಯದ ಎಲ್ಲ ಇಲಾಖೆಗಳಲ್ಲಿ ಸೆಕೆಂಡ್ ಸ್ಯಾಟರ್ಡೆ, ಫೋರ್ತ್ ಸ್ಯಾಟರ್ಡೆ ರಜೆ ಕೊಟ್ಟಿದ್ದೀರಿ. ಅದೇ ರೀತಿಯಾಗಿ ಶಿಕ್ಷಕ ಮತ್ತು ಶಾಲೆಗಳಿಗೆ ಸೆಕೆಂಡ್ ಸ್ಯಾಟರ್ಡೆ ಮತ್ತು ಫೋರ್ತ್ ಸ್ಯಾಟರ್ಡೆ ರಜೆ ಕೊಡಬೇಕು ಅಂತಕ್ಕಂಥ ಮಾತನ್ನು ಹೇಳಿ ಮುಖ್ಯ ಗುರುಗಳ ಪಟ್ಟಿ ವೇಳಾಪಟ್ಟಿಯನ್ನ ಮಾನ್ಯ ಮಧು ಬಂಗಾರಪ್ಪ ಸಾಹೇಬರು ಬಿಡುಗಡೆಗೊಳಿಸಬೇಕು ಅಂತಕ್ಕಂಥ ಮಾತನ್ನು ಹೇಳಿ ಈ ಸಂದರ್ಭದಲ್ಲಿ ಇಂಥ ಐತಿಹಾಸಿಕ ಕಾರ್ಯಕ್ರಮಕ್ಕೆ ತಮ್ಮ ಬಿಡುವಿಲ್ಲದ ಒತ್ತಡದ ಮಧ್ಯೆ ಕೂಡ ತಾವು ಆಗಮಿಸಿದ್ದೀರಿ. ನಾವೆಲ್ಲ ಕೆಲಸ ಕಾರ್ಯಗಳಿಗೆ ತಾವು ಶಕ್ತಿಯನ್ನು ತುಂಬಬೇಕು ಅಂತಕ್ಕಂಥ ಮಾತನ್ನು ಹೇಳಿ ಹಲವಾರು ವಿರೋಧಗಳ ಮಧ್ಯೆ ರಾಜ್ಯದ ಲಕ್ಷಾಂತರ ಜನ ಶಿಕ್ಷಕರು ರಾಜ್ಯದ ಶಿಕ್ಷಕರ ಸಂಘಟನೆಗೆ ಶಕ್ತಿಯನ್ನು ತುಂಬಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಸಂಘಟನೆ ಪರವಾಗಿ ಅನಂತ ಧನ್ಯವಾದಗಳನ್ನು ತಿಳಿಸುತ್ತಾ, ರಾಜ್ಯದ ಶಿಕ್ಷಕರ ಸಂಘಟನೆ ಯಾರ ಸ್ವತ್ತು ಅಲ್ಲ ಸರ್. ತಮ್ಮ ನೇತೃತ್ವದಲ್ಲಿ ಸರ್ ಸುಮಾರು 13,000 ಜನ ಇನ್ನೊಂದು ಅಭಿನಂದನೆ ಸಲ್ಲಿಸಬೇಕು. 2005 ನೋಟಿಫಿಕೇಶನ್ ಆಗಿ 2006 ಅಲ್ಲಿ ನೇಮಕಾತಿಯಾದ 13,000 ಜನ NPS ನಿಂದ OPS ಮಾಡಿದ್ದೀರಿ. ಅದರಲ್ಲಿ 5,000 ಜನ ಪ್ರಾಥಮಿಕ ಶಾಲಾ ಶಿಕ್ಷಕರು ಸೇರಿದ್ದೀರಿ. ಬಹುಶಃ DK ಶಿವಕುಮಾರ್ ಅವರು ತಾವು ತಮ್ಮ ಪ್ರಣಾಳಿಕೆಯಲ್ಲಿ ಮಾತು ಕೊಟ್ಟಿದ್ರಿ, ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬಂದ್ರೆ NPS ಅನ್ನು ರದ್ದುಗೊಳಿಸಿ OPS ಜಾರಿಗೊಳಿಸಿದೆ. ನಾವು ಇವತ್ತೇ ಮಾಡಿ ನಾಳೆ ಮಾಡಿ ಅನ್ನೋದಿಲ್ಲ. ನಿಮ್ಮ ಸರ್ಕಾರದ ಅವಧಿಯಲ್ಲಿ NPS ಅನ್ನು ರದ್ದುಗೊಳಿಸಿ OPS ಅನ್ನ ಜಾರಿಗೊಳಿಸಬೇಕು ಅಂತಕ್ಕಂಥ ಹಕ್ಕೊತ್ತಾಯವನ್ನು ಮಾಡ್ತಾ ಇದ್ದೇನೆ. ಇಂಥ ಈ ಐತಿಹಾಸಿಕ ಕಾರ್ಯಕ್ರಮದಲ್ಲಿ 6ನೇ ತಾರೀಕು ಬಜೆಟ್ ಮಂಡಿಸಬೇಕು. ನೀವು ಎಷ್ಟು ಒತ್ತಡ ಇದೆ ನಿಮ್ಮಿಬ್ಬರಿಗೂ ಅಂತ ನಮ್ಗೆ ಗೊತ್ತಿದೆ. ಬಟ್ ಒಂದು ಸತ್ಯ ಹೇಳ್ತೀನಿ ಸರ್, ಮಧು ಬಂಗಾರಪ್ಪನವರು ಈ ಇಲಾಖೆಯ ನಾಯಕತ್ವವನ್ನು ವಹಿಸಿಕೊಂಡು 6 ತಿಂಗಳಲ್ಲಿ 30ಕ್ಕೂ ಹೆಚ್ಚು ಆದೇಶಗಳನ್ನ ರಾಜ್ಯದ ಶಿಕ್ಷಕರಿಗೆ ಮಾಡಿಸಿಕೊಂಡಿದ್ದಾರೆ.
ಒಂದು ಶಿಕ್ಷಣ ಇಲಾಖೆ ಆಯುಕ್ತರು, ಪ್ರಧಾನ ಕಾರ್ಯದರ್ಶಿಗಳು ಅವರೆಲ್ಲ ತಂಡ ಅದ್ಭುತವಾಗಿದೆ ಅಂತ ಐತಿಹಾಸಿಕ ಮಧು ಬಂಗಾರಪ್ಪನವರಿಗೆ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲರಿಗೂ ಪ್ರಶಸ್ತಿ ಪುರಸ್ಕೃತರಿಗೂ ಒಂದೇ ನಿಮ್ಮೆಲ್ಲರಿಗೂ ಅನಂತ ಧನ್ಯವಾದಗಳನ್ನು ತಿಳಿಸಿ ರಾಜ್ಯದ ಶಿಕ್ಷಕರ ಸಂಘಟನೆ ಇತಿಹಾಸದಲ್ಲಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಶಕ್ತಿಯನ್ನು ತುಂಬಿದ್ದೇವೆ. ಬಹುಶಃ ನಮ್ಮ ಅಟೆಂಡೆನ್ಸ್ ನೋಡಿದ್ರೆ ನಿಮ್ಗೆ ಅನಿಸ್ತಾರೆ ಶಾಲೆಯೊಳಗೂ ನಮ್ಗೆ ಫೇಕ್ ಅಟೆಂಡೆನ್ಸ್ ಹಾಕಿಡಾಕತ್ತಾರೆ ಮಧು ಬಂಗಾರಪ್ಪ ಸಾಹೇಬರು. ಶಿಕ್ಷಕರ ಮೇಲೆ ನಮಗೆ ನಂಬಿಕೆ ಇರಲಿ ಸರ್. ನಾವು ಬೇರೆ ಬೇರೆ ದೂರದ ಹಳ್ಳಿಗಳಿಗೆ ಹೋಗಬೇಕು. ಕ್ಯಾಂಪ್ ಅಟೆಂಡೆನ್ಸ್ ಇಂದ ರಾಜ್ಯದ ಶಿಕ್ಷಕರಿಗೆ ವಿನಾಯಿತಿಯನ್ನು ನೀಡಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ವಿನಾಯಿತಿಯನ್ನು ಮಾಡಿಕೊಡ್ತೇನೆ ಅಂತಕ್ಕಂಥ ಮಾತನ್ನು ಹೇಳಿ ರಾಜ್ಯದ ಶಿಕ್ಷಕರ ಸಂಘಟನೆಗೆ ದೊಡ್ಡ ಇತಿಹಾಸ ಇದೆ. ಬಹುಶಃ ಇದರ ಸುವರ್ಣ ಮಹೋತ್ಸವವನ್ನು ಆಚರಿಸುವ ಭಾಗ ಮತ್ತು ಯೋಗ ಎಲ್ಲ ಪದಾಧಿಕಾರಿಗಳಿಗೆ ಸಿಕ್ಕಿದೆಯಲ್ಲ, ನಾವೆಲ್ಲ ಪುಣ್ಯವಂತರು ಅಂತಕ್ಕಂಥ ಮಾತನ್ನು ಹೇಳಿ ಈ ಕಾರ್ಯಕ್ರಮದ ಉದ್ಘಾಟನೆ ನೋಡ್ರಿ. ಒಬ್ರು ಸೈದ್ಧಾಂತಿಕ ಬದ್ಧತೆಯ ನಾಯಕ ಅದು ಸಿದ್ದರಾಮಯ್ಯನವರು, ಇನ್ನೊಬ್ರು ಸಂಘಟನೆಯ ಬದ್ಧತೆಯ ನಾಯಕ ಡಿ ಕೆ ಶಿವಕುಮಾರ್ ಅವರು, ಇನ್ನೊಬ್ರು ಬಂಗಾರಪ್ಪನವರ ಮಗ ಎಸ್ ಸ್ವರೂಪ್ ಬಂಗಾರಪ್ಪನವರ ಮಗ, ಇವರು ಸ್ವೀಟ್ ಬಂಗಾರಪ್ಪ. ಮಧು ಬಂಗಾರಪ್ಪ ಅಂದ್ರೆ ಸ್ವೀಟ್ ಬಂಗಾರಪ್ಪನವರು. ಸರ್, ಬಂಗಾರಪ್ಪನವರಿಂದ ಗ್ರಾಮೀಣ ಕೃಪಾಂಕದಲ್ಲಿ ಒಂದು 4,500 ಜನರ ನೇಮಕಾತಿ ಮಾಡ್ಕೊಂಡಿದ್ರಿ ಸರ್. ನೀವು 1999 ನೇಮಕಾತಿ ಆಗಿದ್ರಿ ಸರ್. ಅವರು 4 ವರ್ಷ ಕೆಲಸ ಮಾಡಿ 2003 ವಜಾ ಮಾಡ್ತಾರೆ ಸರ್. ಮತ್ತು ವಜಾ ಆದವರನ್ನ 99 ಅಂತ ಹೇಳಿದ್ರು ಸರ್. ಅವ್ರಿಗೆ 3,000 ಮಂದಿಗೆ ಅನ್ಯಾಯ ಆಗೈತಿ. ಮಧು ಬಂಗಾರಪ್ಪ ಸಾಹೇಬರು ಮಾಡಿಕೊಡ್ತೀನಿ ಅಂತಾರ. ಅದನ್ನು ಕೂಡ ಕೃಪಾಂಕದವರ ಸಮಸ್ಯೆಯನ್ನು ಕೂಡ ನಾವು ಬಗೆಹರಿಸಬೇಕು ಅಂತಕ್ಕಂಥ ಮಾತನ್ನ ಹೇಳಿ ಬಹುಶಃ ಎಲ್ಲ ನಿಮ್ಮ ಮುಂದೆನೆ ಮಾತಾಡ್ಬೇಕಂದ್ರೆ ಸಮಯ ಇಲ್ಲ. ಅವ್ರು 3 ಜನ ಮಾತಾಡಬೇಕು. ನಿಮ್ಮರ ಪರವಾಗಿ ನಾವು ದಿನನಿತ್ಯ ಅವ್ರನ್ನ ಭೇಟಿ ಮಾಡಿ ಕಾಡಿ ಬೇಡಿ ಶಿಕ್ಷಕರ ಸಮಸ್ಯೆಗಳನ್ನ ಬಗೆಹರಿಸ್ತೇವೆ ಅಂತಕ್ಕಂಥ ಮಾತನ್ನ ಹೇಳಿ ಯಾವ ವ್ಯಕ್ತಿ ಕೂಡ ಶಾಶ್ವತ ಅಲ್ಲ. ಸಂಘ ಮತ್ತು ಸಂಘಟನೆ